ಆನೇಕಲ್ ನಾವುಟ್ಟ ಸೀರೆ ಗಟ್ಟಿಯಿದ್ದರೆ ಸುಳೇಗೇರಿಯಲ್ಲೂ ಮನೆಮಾಡು ಸರ್ವಜ್ಞ ಎನ್ನುವ ಮಾತಿನಂತೆ ಇಟ್ಟ ಗುರಿಯತ್ತ ಮುನ್ನುಗ್ಗಿ ಪಮದ್ಮಶ್ರೀ ಜೋಗತಿ ಮಂಜಮ್ಮ. ಜನ ಹೇಗಿದ್ದರೂ ಆಡಿಕೊಳ್ಳುವುದು ಬಿಡುವುದಿಲ್ಲ. ಹಾಗಿದ್ದರೂ ಹೀಗಿದ್ದರೂ ಹೇಗಿದ್ದರೂ ಬಿಡುವುದಿಲ್ಲ. ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆಯಾದಾಗ ಅನುಭವಿಸಿದ ಕಷ್ಟ ಅಷ್ಟಿಷ್ಟಲ್ಲ. 2 ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದೆ. ಆದರೆ ಮನದಲ್ಲಿ ಮೂಡಿದ್ದ ಛಲ ನಂಬಿ ಹಳ್ಳಿ ಗುಡಿಸಿಲಿನಿಂದ ದೆಹಲಿವರೆಗೆ ಜಾನಪದ ಕಲೆ ನನ್ನನ್ನು ಗುರ್ತಿಸಿ ಕರೆದುಕೊಂಡು ಹೋಗಿ ಸಮ್ಮಾನಿಸಿತು. ಆದ್ದರಿಂದಲೇ ಈಗ ಇಂತಹ ವೇದಿಕೆಗಳಿಗೆ ಕರೆಸುತ್ತಿದ್ದಾರೆ. ಯಾರೇ ಆಗಲಿ ಸಾಧಕರಿಗೆ ಪ್ರೋತ್ಸಾಹಿಸಬೇಕು, ಕಾಲೆಳೆಯಬಾರದು. ಹೇಗಿದ್ದರೂ ಆಡಿಕೊಳ್ಳುವುದರಿಂದ ಸರ್ವಜ್ಞ ಹೇಳಿದ ರೀತಿ ನಾವುಟ್ಟ ಸೀರೆ ಗಟ್ಟಿಯಿದ್ದರೆ ಸುಳೇಗೇರಿಯಲ್ಲೂ ಮನೆ ಮಾಡಬಹುದು ಎನ್ನುವ ದಿಟ್ಟ ನೇರವಂತಿಕೆ ನಮ್ಮಲ್ಲಿದ್ದು ಸಾಧನೆಯೇ ನಮ್ಮ ಮುಖ್ಯ ಗುರಿಯಾಗಿರಬೇಕೆಂದು ಕರೆ ನೀಡಿದರು. ಆನೇಕಲ್ ಅಶ್ವಥ್ ನಾರಾಯಣ ರಂಗಮಂಟಪದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಭಾರ್ಗವಿ ವಿರಚಿತ 3 ಪುಸ್ತಕಗಳು ಹಾಗೂ ಭಾರ್ಗವಿ ಸೇವಾ ಟ್ರಸ್ಟ್ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಭಾರ್ಗವಿ ಈ ದಿನಮಾನದಲ್ಲಿ ಗಂಡನ ಮನೆಗೆ ಬಂದು 3 ಪುಸ್ತಕಗಳನ್ನು ಬರೆದು ಪ್ರಕಟಿಸುವುದಲ್ಲದೆ ಸಮಾಜದಲ್ಲಿ ಸಾಹಸಪ್ರಾಯವಾದ ಬದುಕು ಕಟ್ಟಿಕೊಂಡ ಮಹಿಳಾ ಸಾಧಕಿಯರನ್ನ ಒಂದು ವೇದಿಕೆಗೆ ಕರೆಸಿ ಸನ್ಮಾನಿಸಿ ಜೀವನೋತ್ಸಾಹ ಮೂಡಿಸಲು ಪ್ರಯತ್ನಿಸಿದ ರೀತಿ ಶ್ಲಾಘನೆಗೆ ಒಳಗಾಗಿದೆ. ಇಂತಹ ಮನಸ್ಸುಗಳನ್ನು ಸಮಾಜ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸುವ ಅಗತ್ಯವಿದೆ ಎಂದು ನುಡಿದರು. ಹೆಣ್ಣು ಹೆರಿಗೆ ನೋವನ್ನು ಅನುಭವಿಸಿ ಮಗುವಿಗೆ ಜನ್ಮ ನೀಡಿದರೆ ಸಾಕು, ಪ್ರತಿ ತಾಯಿಯೂ ಸಾಧಕಿಯೇ. ನನ್ನನ್ನ ಆಡಿಕೊಂಡವರನ್ನ ಮೀರಿ ಬೆಳೆದಿದ್ದರಿಂದ ಒಂದು ವಿಶ್ವವಿದ್ಯಾಲಯಗಳಲ್ಲಿ ನನ್ನ ಪುಸ್ತಕಗಳು ಪಠ್ಯವಾಗಿವೆ. ಅಲ್ಲದೆ ತೃತೀಯ ಲಿಂಗಿಗಳು ಇತ್ತೀಚೆಗೆ ಸಾಧನೆ ಮಾಡುತ್ತಿದ್ದಾರೆ. ಯಾರ ಹೊಟ್ಟೆಯಲ್ಲಿ ನನ್ನಂತಹ ಮಕ್ಕಳು ಹುಟ್ಟಿದರೆ ನಿರ್ಲಕ್ಷಿಸಬೇಡಿ, ಅವರಿಗೆ ವಿದ್ಯೆ ಕೊಡಿ, ಹಾಗೆ ಕೊಟ್ಟ ಪೋಷಕರು ಹೆಮ್ಮೆ ಪಡುವಂತೆ ಅವರು ಬದುಕಿ ತೋರಿಸಬಹುದು ಎಂದರು. ಇಂದು ತೃತೀಯ ಲಿಂಗಿಗಳಾಗಲಿ ಕಾವಿಧರಿಸಿದವರಾಗಲಿ ಯಾರೇ ಶಾಪ ಹಾಕಿದರೂ ಅದು ನೆರವೇರುವುದಿಲ್ಲ, ಅದನ್ನ ಮೀರಿ ಬದುಕಿ ಎನ್ನುವ ಮಾತುಗಳನ್ನು ಆಡಿದರು. ಆಂಗ್ಲ ಮತ್ತು ಕನ್ನಡದಲ್ಲಿ ಮನಸಾಲಜಿ ಆಫ್ ಮಾನಿನಿ ಮತ್ತು ಕುಸುಮ ಕೌಸ್ತುಭ ಎಂಬ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ ಭಾರ್ಗವಿ ಮಾತನಾಡಿ, ಸಮಾಜದಲ್ಲಿ ಎಲ್ಲ ಸ್ತರದ ಸಾಧಕರನ್ನು ಗುರುತಿಸುವುದು ಸಹಜ, ಆದರೆ ಮಹಿಳಾ ದಿನಾಚರಣೆ ದಿನ ಅಂಗವೈಕಲ್ಯ ಅಥವಾ ಇನ್ನಿತರೆ ಸಮಾಜದಲ್ಲಿ ತಾತ್ಸಾರಕ್ಕೊಳಗಾಗಿ ಅದನ್ನು ಮೆಟ್ಟಿ ನಿಂತು ಸಾಧನೆ ಮಾಡುವ ಮಹಿಳೆಯರನ್ನು ಗುರುತಿಸುವುದು ಇಂದಿನ ಅತ್ಯವಶ್ಯಕ ಕೆಲಸ ಅಂತ ಅನ್ನಿಸಿದ್ದರಿಂದ ಇಂತಹ ಕೆಲಸಕ್ಕೆ ಕೈ ಹಾಕಿದ್ದು ಇದಕ್ಕಾಗಿ ತಾಯಿ ಗಂಡ ಪ್ರೋತ್ಸಾಹವೇ ಕಾರಣ ಎಂದು ತಿಳಿಸಿದರು. ಪೂರ್ಣವಿರಾಮ. ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ವಿಶಿಷ್ಟ ಚೇತನ ಮಹಿಳಾ ಸಾಧಕಿಯರನ್ನ ಗುರ್ತಿಸಿ ಸನ್ಮಾನಿಸಿದರು. ವೇದಿಕೆಯಲ್ಲಿ ಆನೇಕಲ್ ಹಿರಿಯ ಸಾಹಿತಿ ಜಗನ್ನಾಥ್ ಬಹುಳೆ, ಬಿಜೆಪಿ ಮುಖಂಡ ಟಿವಿ ಬಾಬು, ಸಮಾಜ ಸೇವಕ ನರೇಂದ್ರ, ಆನೇಕಲ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದೂರು ಪ್ರಕಾಶ್, ಚಿನ್ಮಯ ಸೇವಾ ಟ್ರಸ್ಟ್ ಸಂಸ್ಥಾಪಕ ಚಿಕ್ಕಹಾಗಡೆ ಡಾ ವೈ ಚಿನ್ನಪ್ಪ, ಮಾಜಿ ಪುರಸಭಾ ಸದಸ್ಯ ನರಸಿಂಹಾರೆಡ್ಡಿ ವೇದಿಕೆಯಲ್ಲಿ ಮಾತನಾಡಿದರು. ಚಂದ್ರಶೇಖರ್ ಪಿ ರಾಯರು ಕಾರ್ಯಕ್ರಮ ಸ್ವಾಗತ ಕೋರಿ ವಂದಿಸಿದರು. ಕನ್ನಡ ಹಾಗೂ ಇಂಗ್ಲಿಷ್ ತ್ರಿಲೋಚನ್ ದಯಮಾಡಿ ವೇದಿಕೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯವಿಟ್ಟು ಈ ವೇದಿಕೆಯ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಆಸೀನರಾಗಬೇಕು. ಯಶಸ್ವಿಗೊಳಿಸಿ ನಿಮ್ಮ ಕೈಯಲ್ಲಿದೆ ಈ ಕಾರ್ಯಕ್ರಮ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲ ಸಾರ್ವಜನಿಕ ಎಲ್ಲ ಗಣ್ಯರಿದ್ದಾರೆ, ಅವ್ರ ಕಡೆಯಿಂದ ನನ್ನ ಬಗ್ಗೆ 4 ಒಳ್ಳೆ ಮಾತು ಕೇಳೋದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹ್ಯಾಂಡ್ ಓವರ್ ಇಟ್. ಮನೆ ಮೊದಲ ಪಾಠಶಾಲೆಗೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತೀವಿ. ನಮ್ಮ ಸುಶೀಲಮ್ಮನವರಿಗೆ, ಭಾರ್ಗವಿಯವರಿಗೆ ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಶಕ್ತಿಯನ್ನ ಪಕ್ಕಕ್ಕೆ ಇಟ್ಕೊಂಡು ಅವ್ರ ಪುಸ್ತಕ ಇಸ್ಕೊಂಡು ಅಡಿಕೆ ಹಾಕಿ ನೋಡಲ್ಲ. ದುಡ್ಡು ಕೊಟ್ಟು 3 ಪತ್ರಿಕೆಗಳನ್ನ ತಗೊಳ್ತೀನಿ. ಪಕ್ಕಕ್ಕೆ ಹಿಡ್ಕೊಂಡು ಓದೋಳ ಹತ್ರ ನನ್ನ ಪತ್ರಿಕೆ ಇಸ್ಕೊಂಡು ಯಾವತ್ತೂ ಓದಲ್ಲ.
ಬೇರೆಯವ್ರ ಪುಸ್ತಕ ಕೊಡ್ರಿ ನಾನು ಓದ್ಕೊಡ್ತೀನಿ ಅಂತ ಕೇಳಲ್ಲ. ನನಗೆ ಬೇಕು ಅಂದ್ರೆ ನಾನು ದುಡ್ಡು ಕೊಟ್ಟು ತಗೊಂಡು ಓದ್ತೀನಿ. ಅದಕ್ಕೋಸ್ಕರ ನಾನು ಇವತ್ತು ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಇಲ್ಲಿ ಬಂದಿರೋರೆಲ್ಲರೂ ದುಡ್ಡು ಕೊಟ್ಟು ತಗೋಬೇಕಂತ. ಪದ್ಮಶ್ರೀ ಮಂಜಮ್ಮ ದುಡ್ಡು ಕೊಟ್ಟು ಪುಸ್ತಕ ತಗೊಂಡಿದ್ದಾರೆ ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಟು ತಗೊಳ್ತಾರೆ ಅಂತ ನಾನು ಇವತ್ತು ಆ ದುಡ್ಡನ್ನ ಕೊಟ್ಟು ಆ ಪುಸ್ತಕವನ್ನ ಖರೀದಿ ಮಾಡುವುದರ ಮುಖಾಂತರ ಈ ಒಂದು ಪುಸ್ತಕದ ಲೋಕಾರ್ಪಣೆಯನ್ನ ಮಾಡಿದ್ದೀವಿ ನಾವೆಲ್ಲರೂ ಸೇರಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಇವತ್ತು ಭಾರ್ಗವಿ ಶೆಟ್ಟಿ ಅವರು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಅದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಒಂದು ಮಹಿಳೆಯರ ಸಾಧಕಿಯರ ಪುಸ್ತಕವನ್ನ ಒಂದು ಕವನ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ನಾನು ಇನ್ನು ಆ ಪುಸ್ತಕದ ಒಳಗಡೆ ಏನಿದೆ ಅಂತ ನಾನು ಓದಿಲ್ಲ. ಆ ಪುಸ್ತಕದ ಬಗ್ಗೆ ಮಾತಾಡೋದಕ್ಕೆ ಬೇರೆಯವರು ಇದ್ದಾರೇನ ಆ ಪುಸ್ತಕದ ಬಗ್ಗೆ ಮಾತಾಡ್ತಾರೆ. ಆದ್ರೆ ಅಷ್ಟು ಜನ ತಾಯಂದ್ರು ಆ ಪುಸ್ತಕದಲ್ಲಿ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ ನಿರೂಪಕಿ ಹೇಳುವಾಗ. ನಿಜವಾಗೂ ಸಾಧಕಿಯರು ಇಲ್ಲಿರುವವರೆಲ್ಲರೂ ಸಾಧಕಿಯರೇ, ನಾವಷ್ಟೇ ಸಾಧಕಿಯರಲ್ಲ, ನೀವೆಲ್ಲರೂ ಸಾಧಕಿಯರೇ. ಹೆಣ್ಣು ಯಾವಾಗ ಒಂದು ಮಗುವಿಗೆ ಜನ್ಮ ಕೊಡುತ್ತೋ ಅವಳು ಒಬ್ಬ ಸಾಧಕಿ ಅಂತ ಹೇಳ್ತೀವಿ, ಅವಳು ಒಬ್ಬ ಸಾಧಕಿ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದು ಹೆಣ್ಣು ಇನ್ನೊಂದು ಜನ್ಮಕ್ಕೆ ಜನ್ಮ ಕೊಟ್ಟಾಗ ಆ ಮಗುವಿಗೆ ಜನ್ಮ ಕೊಡೋದು ಅಷ್ಟೇ ಅಲ್ಲ, ಆ ತಾಯಿ ಜನ್ಮವನ್ನ ಪಡೆದಿರ್ತಾಳೆ. ಆ ತಾಯಿ ಪುನರ್ಜನ್ಮವನ್ನ ಪಟ್ಟಿರ್ತಾಳೆ. ಎಷ್ಟು ಕಷ್ಟ ನೋವುಗಳನ್ನ ನುಗ್ಗಿ ದೊಡ್ಡ ಸಾಧನೆಯ ರೀತಿಯಲ್ಲಿ ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಾಳೆ. ಅಂದ್ರೆ ಎಲ್ಲಾ ತಾಯಿಯಂದರು ಸಹ ಸಾಧಕಿಯರೇ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇವತ್ತಿನ ದಿನಮಾನಗಳಲ್ಲಿ ಅಂತ ತಾಯಿನ ದೂರ ಇಡ್ತಾರೆ, ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ಅಂತ ತಂದೆ ತಾಯಿಗಳನ್ನ ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ಆ ರೀತಿ ಯಾವತ್ತು ಮಕ್ಕಳು ಅದನ್ನ ಮಾಡಕ್ ಹೋಗ್ಬಾರ್ದು ಅಂತ ನಾವು ಮನೆಯಲ್ಲಿ ಮಕ್ಕಳನ್ನ ಬೆಳೆಸುವ ರೀತಿ ನಾವು ಚೆನ್ನಾಗಿರ್ಬೇಕು. ಮೊದಲು ನಮ್ಮ ಮಕ್ಕಳನ್ನ ಬೆಳೆಸುವ ರೀತಿಯನ್ನು ನಾವು ಚೆನ್ನಾಗಿ ಕಲಿತುಕೊಂಡ್ರೆ ಆ ಮಕ್ಕಳು ಸಹ ಮುಂದೆ ಒಬ್ಬ ಸಾಧಕನಾಗಿ ಸಾಧಕಿಯಾಗಿ ಒಂದು ದೇಶದಲ್ಲಿ ಒಂದು ಹೆಸರು ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಭಾರತ ಮಾತೆ ಅಂತ ಒಪ್ಕೊಂಡಿರೋದು ನಮ್ಮ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಮಾತ್ರ. ಅದು ನನಗೆ ತುಂಬಾ ಖುಷಿಯನ್ನ ಕೊಡ್ತಾ ಇದೆ. ಇವತ್ತು ಎಲ್ಲರೂ ಸಾಧಕರಾಗಬೇಕು. ಸಾಧಕರಂದ್ರೆ ನನಗೆ ಖುಷಿ ಆಗುತ್ತೆ. ಭಾರ್ಗವಿ ಒಳ್ಳೆಯವರಾಗಿದ್ದಕ್ಕೆ ಇವತ್ತು ಇಷ್ಟು ಜನ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಸಾಥನ್ನ ಕೊಡ್ತಾ ಇದ್ದೀರಿ ನೀವೆಲ್ಲರೂ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ. ಒಗ್ಗಟ್ಟಿನಲ್ಲಿ ಆಡ್ಕೊಳ್ಳಕ್ಕೆ ಇರೋದು ಜನ ಸಮಾಜ. ನಾವು ಅಂಗಾತ ಮಕ್ಕೊಂಡ್ರು ಆಡ್ಕೊಳ್ತಾರೆ, ಬಕ್ಕಬರ್ಲೆ ಮಕ್ಕೊಂಡ್ರು ಆಡ್ಕೊಳ್ತಾರೆ, ನಿಂತ್ಕೊಂಡ್ರು ಆಡ್ಕೊಳ್ತಾರೆ, ಕುತ್ಕೊಂಡ್ರು ಆಡ್ಕೊಳ್ತಾರೆ. ಈ ಸಮಾಜ ಇರೋದೇ ಅದಕ್ಕೆ ಆಡ್ಕೊಳ್ಳೋದಕ್ಕೋಸ್ಕರನೇ. ಇನ್ನೊಬ್ಬರ ಏಳಿಗೆಯನ್ನ ಕಂಡು ಅವ್ರು ಸುಧಾರಿಸ್ಕೊಳ್ಳಲ್ಲ, ಸಹಿಸ್ಕೊಳಕ್ಕಾಗಲ್ಲ. ಹಂಗಾಗಿ ಅವ್ರು ಆಡ್ಕೊಳ್ಳೋದು ಜಾಸ್ತಿನೇ. ನೀವು ಮಾತ್ರ ಯಾವತ್ತೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇವತ್ತು ತುಂಬಾ ಜನ ಇಲ್ಲಿ ಕಲಾವಿದರಿದ್ದಾರೆ, ಇವರಿಗೆ ಗಟ್ಟಿಯಾಗಿದ್ದರೆ ಸೂಳಿಗೇರಿಯಲ್ಲಿ ಮನೆ ಮಾಡಿ ಎಂದ ಸರ್ವಜ್ಞ. ಗಟ್ಟಿಯಾಗಿತ್ತಂದ್ರೆ ಸೂಳಿಗೇರಿಯಲ್ಲಿ ಮನೆ ಮಾಡಿದ್ರು ಸಹ ನಮ್ಗೆ ಯಾವ ಬರಂಗಿಲ್ಲ. ಧೈರ್ಯವಾಗಿ ಮುನ್ನುಗ್ರಿ. ನಮಗೆ ಹಾಡು ಇವತ್ತು ಹಿಂದೆ ಆಡ್ಕೊಳ್ತಾರ, ಮುಂದೆ ಅವರೇ ಬಂದು ನಮ್ಮನ್ನ ಹೊಗಳ್ತಾರೆ. ಇದು ನಿನ್ನ ಅನುಭವ ಆಗಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಹೊಗಳ್ತಾರೆ, ಅವರೇ ನಮಗೆ ಸನ್ಮಾನ ಮಾಡ್ತಾರೆ. ನಾನು ಇವತ್ತು ಒಬ್ಬ ತೃತೀಯ ಲಿಂಗಿಯಾಗಿ ಈ ಮಟ್ಟಕ್ಕೆ ಬಂದು ಇಲ್ಲಿ ನಿಂತಿದ್ದೀನಿ ಅಂದ್ರೆ ನನ್ನ ಕಷ್ಟ ಎಷ್ಟು ಅದು ಹೇಳ್ತೀರ್ದು. ಕರ್ನಾಟಕದ 16 ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕ ಆಗಿದೆ. ಡಿಗ್ರಿ ಮಕ್ಕಳಿಗೆ ಪಠ್ಯ ಪುಸ್ತಕ ಆಗಿದೆ 16 ಯೂನಿವರ್ಸಿಟಿಗೆ. ಆಮೇಲೆ ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ. ಹೆಣ್ಣಿನ ಅಹಂಕಾರ, ಗಂಡಿನ ಅಹಂಕಾರ ಎರಡನ್ನೂ ತುಂಬಾ ಹತ್ತಿರದಿಂದ ನೋಡಿರೋ ಜೀವ ಅದು. ಆ ನಿಟ್ಟಿನಲ್ಲಿ ಏನೇ ಸಹಕಾರ ಇದ್ದು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಮಹಿಳೆಯರು ಸಹ ಈ ದಿನ ಈ ಸಾಧನೆ ಮಾಡಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಆಶಿಸ್ತಾ ಶುಭವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಟಿ ವಿ ಬಾಬು ಸರ್. ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀಯುತ ಸಂಜೀವ್ ರೆಡ್ಡಿ, MD ಅವರು KNS ಸಂಸ್ಥೆ. ಸರ್ ಸಂಜೀವ್ ರೆಡ್ಡಿ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ನೋಟಿಸ್ಕೊಟ್ಟಿದ್ದೇವೆ. ಬೈಕು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನಮ್ಮ ಈ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ, ವಿರುದ್ಧಗಳಿಗೆ ನಾವು ಸತ್ಯಬೇಕು ಅಂತ ಹೇಳಿದ್ರೆ, ಮುಂದಕ್ಕೆ ಅವ್ರು ಹೇಳಿದ್ರು ಎಲ್ಲದಕ್ಕೂ ಮೂಲ ಅಂತ ಹೇಳಿದ್ರೆ ವಿದ್ಯೆ. ವಿದ್ಯೆ ಇದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗಾಗಿ ನಮ್ಮ ಸಹೋದರಿಯವರು ನನಗೆ 1 ವರ್ಷಗಳಿಂದ ನನ್ನ ಬೆಂಗಳೂರು ಪತ್ರಿಕೆ, ನನ್ನೊಂದು 18 ವರ್ಷಗಳಿಂದ ಪತ್ರಿಕೆ ಇದೆ, ಪ್ರತಿ ತಿಂಗಳು ಮಾಸಪತ್ರಿಕೆ. ದೂರವಾಣಿ ಒಂದು ವಾಟ್ಸಪ್ ಮಾಡಿದ್ರು, ಅಣ್ಣ ನಾನೊಂದು ಕವನ ಬರೀತಾ ಇದ್ದೀನಿ, ಪ್ರಕಟಣೆ ಮಾಡಬೇಕು ಅಂತ. ಆಗ ನನ್ನ ಒಂದು ಲೇಖನಿಯನ್ನು, ಅವರ ಲೇಖನಿಯನ್ನು ನಾನು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದೆ.
ತದನಂತರದಲ್ಲಿ ಇವತ್ತು ಬಹಳ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ನಾಡಿನ ಹೆಸರಾಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅತಿ ಹೆಚ್ಚು ಪುಸ್ತಕಗಳನ್ನು ಬರೆದು ಸರ್ಕಾರಿ ನೌಕರರಾಗಿದ್ದು ನಿವೃತ್ತಿ ಜೀವನದಲ್ಲಿ ಕಾರ್ಯಕ್ರಮ ಆದ್ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಒಂದಷ್ಟು ನೃತ್ಯ ಹಾಡು ಇರುತ್ತೆ. ದಯಮಾಡಿ ಎಲ್ಲರೂ ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ನಿರೀಕ್ಷಿಸಬೇಕಾಗಿ ನೆನಪಿಸ್ಕೊಳ್ತಿದ್ದೇವೆ. ನಮ್ಮ ಟ್ರಸ್ಟ್ನ ವತಿಯಿಂದ ಇಬ್ಬರು ಸಾಧಕಿಯರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ನಿರ್ಧರಿಸಿದಾಗ ಪ್ರತಿ ಹೆಣ್ಮಕ್ಳು ಜೀವನನೂ ಒಂದು ವಿಭಿನ್ನವಾದ ಹೋರಾಟನೇ. ಪ್ರತಿ ಸ್ತರದಲ್ಲೂ ಹೋರಾಡ್ಕೊಂಡೇ ಬಂದಿರ್ತಾರೆ. ಇದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ನನ್ನ HOD, ನನ್ನ ನೆಚ್ಚಿನ ಶಿಕ್ಷಕಿ ಅನುರಾಧಮ್ಮ ಅವರು ವೇದಿಕೆ ಮೇಲೆ ಬಂದು ಅವರಿಬ್ಬರಿಗೂ ಪ್ರಶಸ್ತಿ ಪ್ರದಾನ ಸಮಾರಂಭನ ನಡೆಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪ್ಲೀಸ್ ಮ್ಯಾಮ್, ಪ್ಲೀಸ್. ಸಾರ್ಥಕತೆ, ಸಮಾಜಮುಖಿ ಆಲೋಚನೆಗಳು ಅವಳ ಕವಿತೆಯಲ್ಲಿ ಮುಖಾಮುಖಿ ಆಗುತ್ತೆ, ಎದುರಾಗುತ್ತೆ. GN ಸಂಗೀತ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತೆ. ಇಡೀ ಭಾರತದಲ್ಲಿ PhD ಪಡೆದಂತಹ ಮೊದಲ ಅಂಗವೈಕಲ್ಯನ ಮೆಟ್ಟಿ ನಿಂತು PhD ಪಡೆದಂತ ಮೊದಲ ಸಾಧಕಿ ಅವರು. ವಿಶೇಷ ಚೇತನರು. ಅವ್ರಿಗೋಸ್ಕರ ನಮ್ಮೆಲ್ಲರ ಎಲ್ಲರಿಗೆ ಮೀರಿದ್ದು, ಹಾಗಾಗಿ ಅದನ್ನ ಪುರಸ್ಕರಿಸೋದು ನಮ್ಮೆಲ್ಲರ ಕರ್ತವ್ಯ. ರಾಜ್ಯ ಪ್ರಶಸ್ತಿ ವಿಜೇತೆ. ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಈ ಚಿಕ್ಕ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಎಲ್ಲದರಲ್ಲೂ ಇರುತ್ತೆ. ಸಮಯದ ಅಭಾವದಿಂದ ನಾನು ಕಟ್ ಶಾರ್ಟ್ ಮಾಡಿ ಇಲ್ಲಿಗೆ ಮಾಡಿ ಮುಗಿಸ್ತೇನೆ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಏಳಿಗೆಗೆ ಬನ್ನಿ, ಎಲ್ರಿಗೂ ಮೇಲ್ ಬನ್ನಿ. ಭಾರ್ಗವಿ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಈ ಪುಸ್ತಕ ಮತ್ತೆ ಅವರ ಅಸೋಸಿಯೇಷನ್ ಶುರು ಮಾಡಿದ್ದಕ್ಕೆ ಅವ್ರಿಗೆ ಮತ್ತೆ ಅಭಿನಂದಿಸ್ತಾ, ಅವ್ರ ಸಂಸಾರಕ್ಕೆ ಅಭಿನಂದಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶಿಕ್ಷಕಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೋರುತ್ತೇವೆ. ಸುಶೀಲಮ್ಮ ಅವರು ಮತ್ತು ಭಾರ್ಗವಿ ಶೆಟ್ಟಿರವರು, ಸುಶೀಲಮ್ಮನವರು ಮತ್ತು ಮಂಜಮ್ಮನವರಿಂದ ವರ್ಷಿಣಿಯವರಿಗೆ ಗೌರವ ಸಮರ್ಪಣೆ.
ಸಿದ್ಧಾರ್ಥ್, ಎಲ್ರಿಗೂ ಭೋಜನದ ವ್ಯವಸ್ಥೆ ಇದೆ, ಊಟ ಅರೇಂಜ್ ಮಾಡಿದ್ದೀವಿ. ದಯಮಾಡಿ ಊಟ ಮಾಡಿಕೊಂಡೇ ಹೊರಡ್ಬೇಕಾಗಿ ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಇದೀಗ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ನರೇಂದ್ರ ಕುಮಾರ್ ಸರ್ ದಯಮಾಡಿ. ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಯಾರು ತೆರಳಬಾರ್ದು. ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಆದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತೆ. ಒಂದಷ್ಟು ಡ್ಯಾನ್ಸ್ ಇದೆ.